ಚಿತ್ರಮೋತ್ಸವ ಕಾರ್ಯಕ್ರಮಕ್ಕೆ ಆ ಥರದ್ದು ಮಾಡಿದಾಗ ನೋಡಿ, ಸಿದ್ದರಾಮಯ್ಯನವ್ರ ಕಾರ್ಯಕ್ರಮ ಬೇರೆ, ಯಡಿಯೂರಪ್ಪನವ್ರ ಕಾರ್ಯಕ್ರಮ ಬೇರೆ. ಅದು ಯಾವ ರೀತಿ? ಯಡಿಯೂರಪ್ಪನವರು ಈ ನಾಡಿನ ರೈತರಿಗಾಗಿ ಹೋರಾಟ ಮಾಡಿದಂಥವ್ರು, ದೀನದಲಿತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿದಂಥವ್ರು. ಮತ್ತು ನಾನು ಕೂಡ ಕಳೆದ 30 ವರ್ಷದಿಂದ ವಿಧಾನಸಭೆಯಲ್ಲಿ ಇದ್ದಾವ, ಒಂಟಿಯಾಗಿ ಹೋರಾಟ ಮಾಡೋದನ್ನ ನಾವು ನೋಡಿದ್ದೀವಿ. ಅಂಥ ಒಬ್ಬ ಜನನಾಯಕ ಬರೀ ತನಗೋಸ್ಕರ ಮಾಡಲಿಲ್ಲ, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ನಾಯಕರು. ಅದಕ್ಕಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹೊರತು ಸಿದ್ದರಾಮಯ್ಯನವರು ಸಿದ್ದರಾಮೋತ್ಸವಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸಿದ್ದರಾಮಯ್ಯನವರು ಬೇರೆಯವ್ರ ಹೆಗಲ ಮೇಲೆ ಕೂತು ಕಾರ್ಯಕ್ರಮ ಮಾಡಿಸ್ಕೊಂಡಾರ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಅವರು ಜನತಾದಳದಿಂದ ಕಾಂಗ್ರೆಸ್ಸಿಗೆ ಬಂದು ಮಾಡ್ತಾರೆ. ನಮ್ಮದು ಹಂಗಲ್ಲ. ಯಡಿಯೂರಪ್ಪನವರೇ ಕಟ್ಟಿ ಬೆಳೆಸಿದಂಥ ಪಕ್ಷ. ಯಡಿಯೂರಪ್ಪನವರು ರೈತರಿಗಾಗಿ ಹೋರಾಟ ಮಾಡಿದಂಥವ್ರು, ದೀನದಲಿತರಿಗೆ ಮಹಿಳೆಯರಿಗಾಗೂ ಕೂಡ ಹೋರಾಟ ಮಾಡಿದಂಥವ್ರು. ಅದಕ್ಕಾಗಿ ಇದು ಜನರ ಉತ್ಸವ. ಅರ್ಥ ಆಯ್ತಲ್ಲ, ಜನರ ಉತ್ಸವ ಇದು. ಎಲ್ಲರೂ ಭಾಗವಹಿಸ್ತಾರೆ. ಯಡಿಯೂರಪ್ಪನವ್ರು ಅಂದ್ರೆ ಎಲ್ಲರಿಗೂ ಖುಷಿ. ನಾನು ಹೇಳಲಿಲ್ಲ, ಸಂಕ್ಷಿಪ್ತವಾಗಿ ಪ್ರೆಸ್ಸಿಗೆ ಹೇಳಿದೆ. ನಾನು ಹೋಗಿ ನಮ್ಮ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಸರ್ ನಾನು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವ್ರಿಗೊಂದು ಸನ್ಮಾನ ಮಾಡ್ಬೇಕು, 50 ವರ್ಷ ಆಗಿ ಹೋಗಿದೆ, ಆ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ದೀನಿ ಅಂತ ಇಷ್ಟೇ ಹೇಳಿದೆ. ಮಾಡಲೇಬೇಕಂತ ಹೇಳಿ, ಕಾರಣ ಈ ಚಾಯಿಗೆ ಖುಷಿಯಿಂದ ಹೇಳಿದ್ರು, ಮಾಡು, ಯಾವಾಗ ಬರ್ತಿ ಅವಾಗ ನಾ ಬರ್ತೀನಿ ಅಂತ ಹೇಳಿದ್ರು. ಅಲ್ಲ, ಅವ್ರಿಗೆ ನಾವು ಕೇಳಿಲ್ಲ, ಯಾಕಂದ್ರೆ ಭಾಳ ಬ್ಯುಸಿ ಇದ್ದರು ಮತ್ತು ಪ್ರಧಾನಮಂತ್ರಿಗಳು ಬ್ಯುಸಿ ಇರ್ತಾರೆ. ಅದಕ್ಕಾಗಿ ಅಮಿತ್ ಶಾಜಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ.